ಸಿದ್ದರಾಮಯ್ಯ ರಾಜ್ಯದ ವಿಧೇಯಕಗಳ ಬಗ್ಗೆ ದ್ರೌಪದಿ ಮುರ್ಮು ಜೊತೆ ಚರ್ಚೆ ಮಾಡ್ತಾರೆ. ರಾಜ್ಯಪಾಲರಿಂದ ರವಾನೆಯಾದಂತ ವಿಧೇಯಕಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ವಿಧೇಯಕಗಳಿಗೆ ವಿವರಣೆಯನ್ನ ನೀಡಿ ಅಂಕಿತ ಹಾಕಿಸುವಂತ ಪ್ರಯತ್ನ ಆಗುತ್ತೆ. ಬಳಿಕ ಸಚಿವರ ಜೊತೆಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಂತರ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಭೇಟಿಯಾಗಲಿದ್ದಾರೆ. ರಾಜ್ಯಕ್ಕೆ ಕೊಡಬೇಕಾದಂತ ಅನುದಾನ, ಜಿಎಸ್ಟಿ ಬಾಕಿ ಹಣ, ತೆರಿಗೆ ಬಾಕಿ ಹಣ, ಕೆಲ ಯೋಜನೆಗಳ ಬಾಕಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಲಾಗುತ್ತೆ. ಕೆಲವೊಂದಷ್ಟು ವಿಧೇಯಕಗಳನ್ನ ಇಲ್ಲಿ ರಾಜ್ಯಪಾಲರು ತಿರಸ್ಕರಿಸಿದ್ರು. ಇದಕ್ಕೆ ನಾನು ಸಹಿ ಹಾಕಕ್ಕಾಗಲ್ಲ, ಇದು ರಾಷ್ಟ್ರಪತಿಗಳಿಗೇನೆ ಕಳಿಸ್ಬೇಕಾಗತ್ತೆ ಅಂತ. ಹಾಗಾಗಿ ಕೆಲವೊಂದಷ್ಟು ವಿಧೇಯಕಗಳು ಅಲ್ಲೇ ಹಾಗೇ ಇದೆ, ಅದಕ್ಕೆ ಸಹಿ ಹಾಕಿಲ್ಲ, ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ತಮ್ಮ ನಿರ್ಧಾರವನ್ನ ತಿಳಿಸಿ ಸಹಿ ಹಾಕಿಸ್ಕೊಂಡು ಬರಬೇಕು ಅಂತ ತೆರಳಿದ್ದಾರೆ ಸಿಎಂ. ಬಾಕಿ ಇರುವಂಥ ವಿಧೇಯಕಗಳು ಯಾವುವು ಅಂತ ನೋಡ್ಬಿಡೋಣ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 2025, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ, ನೋಟರಿಗಳ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವಿಧೇಯಕ 2015, ಅಪರಾಧ ಕಾನೂನು ತಿದ್ದುಪಡಿ ವಿಧೇಯಕ 2022, ಖನಿಜ ಹಕ್ಕುಗಳು, ಖನಿಜ ಹೊಂದಿರುವಂಥ ಭೂಮಿ ಮೇಲಿನ ತೆರಿಗೆ ವಿಧೇಯಕ 2024, ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಧೇಯಕ. ಈ ವಿಧೇಯಕಗಳಿಗೆ ಸಹಿ ಹಾಕಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆರಳಿದ್ದಾರೆ. ನೋಡಬೇಕು ದ್ರೌಪದಿ ಮುರ್ಮು ಅವರು ಸಹಿ ಹಾಕ್ತಾರಾ ಅಥವಾ ಏನಾಗತ್ತೆ ಅಂತ. ಈ ಎಲ್ಲ ಆದ ನಂತರ ವಿತ್ತ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರನ್ನ. ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಬಾಕಿ ಅನುದಾನ, ಹಾಗೆಯೇ ಜಿಎಸ್ಟಿ ಬಾಕಿ ಹಣ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಇಲ್ಲಿಗೆ ನಿಂತು ಹೋಗಿದೆ, ಸ್ಥಗಿತ ಆಗಿದೆ, ನಿಮ್ಮಿಂದ ಬರಬೇಕಾಗಿರೋ ಹಣ ಇನ್ನೂ ಬಂದಿಲ್ಲ, ಯಾವಾಗ ಕೊಡ್ತೀರಾ, ಇದನ್ನು ಚರ್ಚಿಸಿ ನಮಗೆ ಮುಂದಿನ ಹಣಕಾಸು ವಿಚಾರದಲ್ಲಿ ಸಹಾಯವನ್ನು ಮಾಡಬೇಕು, ಕರ್ನಾಟಕದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಈ ಹಿಂದೆಯಿಂದಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡು ಬರಲಾಗ್ತಾ ಇತ್ತು. ಈ ಬಾರಿ ಹಾಗಾಗದಂತೆ ನೋಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಸೊ ಇದಿಷ್ಟು ಇವತ್ತು ಸಿದ್ದರಾಮಯ್ಯನವರು ಹಾಕಿಕೊಂಡಿರುವಂಥ ಶೆಡ್ಯೂಲ್. ನಾಳೆಯೂ ಕೂಡ ಅಲ್ಲೇ ಇರಲಿದ್ದಾರೆ. ನಾಳೆ ಯಾರ್ಯಾರನ್ನು ಭೇಟಿ ಆಗ್ತಾರೆ, ಏನೇನು ಚರ್ಚೆ ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಅವಕಾಶವನ್ನು ಕೇಳಿದ್ದಾರೆ. ಅವಕಾಶ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಸಿಕ್ಕರೆ ಚರ್ಚೆಯನ್ನು ಮಾಡ್ಕೊಂಡು ಬರ್ತಾರೆ. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ, ಸಂಪುಟ ಪುನರಚನೆ ಆಗಿರ್ಬೋದು, MLC ಆಯ್ಕೆ ಆಗಿರ್ಬೋದು, ಇವುಗಳ ಬಗ್ಗೆಯನ್ನು ಕೂಡ ಚರ್ಚಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬರಬೇಕು ಅಂತ ತೆರಳಿದ್ದಾರೆ. ಹಾಗಾಗಿ ಬರಬೇಕಾದ್ರೆ ಸಿಎಂ ಏನೇನು ವಿಚಾರವನ್ನು ಹೊತ್ತು ತರ್ತಾರೆ